ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಆಲೋಚನೆಯ ಆರಾಧನೆ ಎಲ್ಲ ನಿಂದೇನೆ, ಆಲಾಪನೆಯ ಆಕರ್ಷಣೆ ಎಲ್ಲ ನೀನೇನೆ. ನಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ. ಕನಸಿಗಿಂತ ಸೊಗಸು ನಿನ್ನ ಸನಿಹ, ಜಗವಿ ಸುಳ್ಳು ನನಗೆ ನಿನ್ನ ವಿನಃ, ಯಾರೋ ನನಗೆ ನೀನು. ಯಾರ್ರೀ ನೀವು? ಪರ್ಮಿಷನ್ ಇಲ್ದ ಮನೆ ಒಳಗೆ ಯಾಕೆ ಬಂದ್ರಿ? ಬಾಗಿಲು ಮುಚ್ಚಿದ್ರೆ ಪರ್ಮಿಷನ್ ಕೇಳಬೇಕಾಗಿತ್ತು. ಬಾಗಿಲು ಓಪನ್ ಆಗಿತ್ತಲ್ವಾ, ಅದಕ್ಕೆ ಒಳಗೆ ಬಂದೆ ಮೇಡಮ್. ಸರಿ, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿ. ನೀವು ಗ್ರೂಮಿಂಗ್ ಕ್ಲಾಸ್ ನಡೆಸೋ ಮಧುರ ಅವ್ರು ತಾನೆ? ಹೌದು, ನಾನೇ ಮಧುರ. ಯಾಕೆ, ಯಾರನ್ನಾದ್ರೂ ಗ್ರೂಮಿಂಗ್ ಕ್ಲಾಸ್ ಸೇರಿಸ್ಬೇಕಿತ್ತಾ? ನೀವು ತುಂಬಾ ಚೆನ್ನಾಗಿ ಕ್ಲಾಸ್ ತಗೋತೀರಂತ ನಿಮ್ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಇದ್ರು. ಆದ್ರೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತ ನಂಗೆ ಈಗಲೇ ಗೊತ್ತಾಗಿದ್ದು. ಬರೀ ನನ್ ಬಗ್ಗೆನೇ ವಿಚಾರಿಸ್ಕೊತಿದ್ದೀರಲ್ಲ, ನೀವ್ ಯಾರು ಅಂತ ಮೊದ್ಲು ಹೇಳಿ. ಮಧುರ ಯಾಕೊಂತರ ಇದಾರಿ? ಇವ್ರು ಯಾರ? ಅದೇ ಗೊತ್ತಿಲ್ಲ ಗೌಡ್ರೆ, ಬಂದಾಗ್ಲಿಂದ ಬರೀ ನನ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಇವ್ರು ಯಾರು ಅಂತಾನೆ ಹೇಳ್ತಿಲ್ಲ. ಓ, ಯಾವ ಊರ್ ದಾಸನೇ ನೀನು? ಹಟ್ಟಿಲ್ ಒಬ್ರೇ ಅವ್ರಂತ ಯಾಮರ್ಸಕ್ ಬಂದಿದ್ದಾರೆ. ಅವ್ರ ಜೊತೆಗೆ ನಾಯಿ ರಗಂಟ, ಅವ್ರನ್ನ ಯಾರು ಮಾಡಕ್ಕಾಗಲ್ಲ. ಇವರು ನಿಮ್ ಹೆಂಡ್ತಿನ? ಯಾಕ ಏನ್ರಾದ್ರೂ ಮಾತ್ರ ಸಹಾಯ ಮಾಡ್ಬೇಕಾ? ಎದುರಟ್ಟಿಯವ್ರಾದ್ರೂ ಸಹಾಯ ಮಾಡಕ್ಕಾಗಲ್ವಾ? ಅಂದ್ರೆ ನೀವು ಎದುರು ಮನೆಯವ್ರಂತ ಆಯ್ತು. ಏನ್ ಮಾಡ್ಕೊಂಡಿದ್ದೀರಾ? ಪಟಾಪಟಿ ಚಡ್ಡಿ ಬನ್ನಿನ್ ಮಾರ್ಕೊಂಡವ್ನಿ. ಬೇಕಾದ್ರೆ ಹೇಳಿ, ನಿಮ್ಗೂ ಒಂದ್ ಜೊತೆ ತಂದು ಕೊಡ್ತೀನಿ. ಗೌಡ್ರೆ, ಇವ್ರು ಯಾರು ಅಂತ ಕೇಳಿ ಅಂದ್ರೆ ಬರೀ ನಿಮ್ ಬಗ್ಗೆನೇ ಹೇಳ್ತಿದ್ದೀರಲ್ಲ. ಮೇಡಮ್, ನೀವು ತಿಳ್ಕೊಂಡಂಗೆ ನಾನು ಯಾವ ಕಳ್ಳನೂ ಅಲ್ಲ ಸುಳ್ಳನೂ ಅಲ್ಲ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನೊಂದು ಆ್ಯಡ್ ಏಜೆನ್ಸಿ ನಡೆಸ್ತಾ ಇದ್ದೀನಿ. ಅದಕ್ಕೆ ಈಗ ಗೌಡ್ರೆ, ನಿಮ್ಗೆ ಮಧುರ ಅವ್ರ ಕಣ್ಣು ನೋಡಿದ್ರೆ ಏನ್ ಅನ್ಸುತ್ತೆ? ನಾನು ಹೇಳಿದ್ದು ನಾಚ್ಕೊಳ್ಳಿ ಅಂತಲ್ಲ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಇರಿ ನೋಡ್ಬಿಟ್ಟು ಹೇಳ್ತೀನಿ. ಕಣ್ಣಿನ ನೋಟ, ಹೂಬಾಣದ ಮಾಟ, ಎಂಥವರನ್ನು ಬರಸೆಳೆಯುವ, ಸೆಳೆದು ಸುಳಿಯಲ್ಲಿ ಸಿಲುಕಿಸಿ ಮನಸ್ಸನ್ನು ಮರಳು ಮಾಡುವ ಪೋಲ್ ಮಿಂಚಿನ ನೋಟ ಈ ಕಣ್ಣಲ್ಲಿದೆ. ವಾ ವಾ ವಾ, ನೋಡಿದ್ರಾ? ಪಟಾಪಟಿ ಚಡ್ಡಿ ಬನಿಯನ್ ಮಾರೋ ನೀವೇ ಅವ್ರ ಕಣ್ಣಿನ ಸುಳಿಗೆ ಸಿಕ್ಕಿ ಹೊಗಳ್ತಾ ಇರ್ಬೇಕಾದ್ರೆ ನಾನ್ ಸುಮ್ಮನೆ ಇರಕ್ಕಾಗತ್ತಾ? ಅಂದ್ರೆ ನನ್ನ ಹೊಸ ಆಡ್ಗೆ ಅವ್ರನ್ನ ಮಾಡೆಲ್ ಮಾಡ್ಕೊಳ್ಳೋಣ ಅಂತ ಇದೀನಿ. ಏನ್ ಹೇಳ್ತಿದ್ದೀರಾ? ನಿಮ್ಮ ಆಡ್ಗೆ ನಾನ್ ಮಾಡೆಲ್ ಆಗಿ ಸೆಲೆಕ್ಟ್ ಆಗಿದ್ದೀನ? ನಂಗೆ ನಂಬಕ್ಕೆ ಆಗ್ತಿಲ್ಲ. ನಂಬಲೇಬೇಕು ಮೇಡಮ್, ನಿಮ್ ಬಗ್ಗೆ ತುಂಬಾ ಕೇಳಿದ್ದೆ. ಈಗ ನಿಮ್ಮನ್ನ ಕಣ್ಣಾರ ನೋಡಿದ್ಮೇಲೆ ಅವರೆಲ್ಲ ಹೇಳಿದ್ ನಿಜ ಅನಿಸ್ತು. ಕಾಜಲ್ ಆಡ್ಗೆ ನೀವ್ ಆಕ್ಟ್ ಮಾಡ್ಬೇಕು. ನೀವು ಓಕೆ ಅಂದ್ರೆ ನಾಳೆನೇ ಅಗ್ರಿಮೆಂಟು, ನಾಡಿದಿಂದನೇ ಶೂಟಿಂಗ್ ಶುರು. ಏನಂತೀರಾ? ಏನಂತೀರ ಅಂತ ಯಾರು ಕೇಳಿರಿ ಸಾ? ಅವರು ಮಾಡೇ ಮಾಡ್ತಾರೆ. ಈ ಅವಕಾಶ ಅವ್ರಿಗೆ ಯಾವತ್ತೋ ಸಿಕ್ಬೇಕಿತ್ತು, ಇವತ್ತು ಸಿಕ್ಕದೆ. ನೀವು ಶೂಟಿಂಗ್ ರೆಡಿ ಮಾಡ್ಕೊಳ್ಳಿ. ಗೌಡ್ರೆ, ಒಂದ್ ಮಾತು ಜಾನಿನೂ ಕೇಳ್ಬೇಕು. ಅಯ್ಯ, ಇದಕ್ಕೆ ಅಣ್ಣಯ್ಯಪ್ಪನವ್ರು ಯಾರು ಕೇಳಿರಿ ಮಧುರ ಅವ್ರೆ? ಅಂದ್ರೆ ನೀವು ಮಾಡೋ ಕೆಲ್ಸಕ್ಕೆ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ. ನಿಮ್ಮಿಂದ ನಾ ಇರ್ತೀನಿ. ನೀವ್ ಇಷ್ಟೆಲ್ಲ ಹೇಳದ್ಮೇಲೆ ಬೇಡ ಅನ್ನಕ್ಕಾಗತ್ತಾ? ನಾನು ನಿಮ್ಮ ಅಗ್ರಿಮೆಂಟ್ ಸೈನ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ನಾನು ಆದಷ್ಟು ಬೇಗ ಶೂಟಿಂಗ್ನ ಶುರು ಮಾಡ್ಕೋತೀನಿ. ನಿಮ್ ಬ್ರ್ಯಾಂಡ್ ಹೆಸರೇನು? ಕಿಕ್ ಕಾಡ್ಗೆ ಹಚ್ಕೊಂಡ್ರೆ ಲುಕ್, ನೋಡೋರ್ಗೆ ಕಿಕ್. ಕಣ್ಣಿಗೂ ಕಿಟಕಿಯ ಅಂತರ, ಕರ್ಟನು ಹಾಕಲು ರೆಪ್ಪೆಗೆ ಮುಜುಗರ. ವಯಸ್ಸಿನ ಹುಡುಗರು ಹಾಳಾಗಲಿಕ್ಕೆ ಗೋಳಾಡಲಿಕ್ಕೆ ಈ ನೋಟ ಒಂದೇ ಸಾಕು. ಏನ್ ಡಾರ್ಲಿಂಗ್, ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ಮ ಅಪ್ಪನ ಆಸ್ತಿ ಎಲ್ಲ ನನ್ನ ಹೆಸರು ಬರ್ದ್ಬಿಟ್ರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀವು ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡಿ, ಆಗ ಆಸ್ತಿ ನಮ್ಮ ಪಾಲಾಗುತ್ತೆ. ನಾನ್ ಕೆಲಸ ಮಾಡೋ ಆಗಿದ್ರೆ ಅವ್ರ ಆಸ್ತಿ ನನಗೆ ಯಾಕೆ ಬೇಕಾಗಿತ್ತು? ಅವ್ರ ಹೆಸರು ನಾನೇ ನನ್ನ ಆಸ್ತಿ ಬರೀತಿದ್ದೆ. ಸುಮ್ಮನೆ ಹಗಲ್ಗನ್ಸ್ ಕಾಣ್ಬೇಡಿ, ಒಳ್ಳೆ ಕೆಲಸ ನೋಡ್ಕೊಳ್ಳಿ. ಕೆಲ್ಸದ ವಿಷಯ ಬಿಡು,
ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ ಯಾಕೆ? ಜಾನಿ, ಆಡ್ ಏಜೆನ್ಸಿಯವರು ಮನೆಗೆ ಬಂದಿದ್ರು. ಅವ್ರನ್ನ ಮಾಡೆಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ನಾನು ಒಪ್ಕೊಂಡೆ. ವಾವ್, ವೆರಿ ಗುಡ್. ಇನ್ಮೇಲೆ ಗ್ರೂಮಿಂಗ್ ಕ್ಲಾಸ್ ಜೊತೆಗೆ ಇನ್ನೊಂದು ಕೆಲಸ ಸಿಕ್ತಂಗಾಯ್ತು. ನಮಗೆ ಡಬಲ್ ಸಂಬಳ. ಗಂಡಸ್ರ ಪತಿ ತೋರಿಸ್ಬಿಡ್ತೀರಲ್ಲ. ನಾನು ಮಾಡೆಲ್ ಆಗಿದ್ದ ಖುಷಿ ಪಡ್ತೀರ ಅನ್ಕೊಂಡ್ರೆ ದುಡ್ಡು ಬರೋದ ಖುಷಿ ಪಡ್ತಿದ್ದೀರಾ? ಡಾರ್ಲಿಂಗ್, ನೀನ್ ಮಾಡೆಲ್ ಆದ್ರೆ ಮೊದಲು ಖುಷಿ ಪಡೋನೆ ನಾನು. ಆದ್ರೆ ಅವ್ರು ನಿನ್ನಲ್ಲಿ ಏನ್ ನೋಡಿ ಸೆಲೆಕ್ಟ್ ಮಾಡಿದ್ರು? ಅವರು ಕಾಜಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ. ಸೊ ನನ್ನ ಕಣ್ಗಳನ್ನ ನೋಡಿ ಸೆಲೆಕ್ಟ್ ಮಾಡಿದ್ರು. ನಿನ್ ಕಣ್ಣು ನೋಡಿ ಯಾರು ಮರಳಾಗಲ್ಲ ಹೇಳೋ. ಅದನ್ನ ನೋಡಿ ತಾನೇನೆ ನಾನು ನಿನ್ನಿಂದ ಬಿದ್ದಿದ್ದು. ಜಾನಿ, ನಾನು ಮಾಡೆಲ್ ಆಗಿ ಕೆಲಸ ಮಾಡೋದು ನಿಮಗೆ ಇಷ್ಟ ತಾನೆ? ಅದನ್ನ ಮೊದಲೇ ಕೇಳಬೇಕಾಗಿತ್ತು. ಈಗ ಕೇಳೇನು ಪ್ರಯೋಜನ? ನಾನು ಬೇಡ ಅಂದ್ರೆ ನೀನು ಮಾಡದೇ ಇರ್ತೀಯಾ? ಹಾಗೇನಿಲ್ಲ, ಸುಮ್ಮನೆ ಫಾರ್ಮಾಲಿಟಿ ಕೇಳಿದೆ. ನೀನು ಏನು ಮಾಡಿದ್ರು ನನಗೆ ಇಷ್ಟ ಮದು. ಆದ್ರೆ ಹುಷಾರಾಗಿ ಮಾಡು. ಜಾನಿ, ಇನ್ಮೇಲೆ ನಾನು ಹೇಗಿರ್ಬೇಕು, ಹೇಗಿದ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಂತ ನೀವೇ ನಂಗೆ ಹೇಳಬೇಕು. ನಿನಗೇನಾಗಿದೆ ಮದು? ನೀನು ತುಂಬಾ ಚೆನ್ನಾಗಿದ್ಯಾ. ನಿಜ ಹೇಳಬೇಕು ಅಂದ್ರೆ ಧರೆಗಿಳಿದ ಅಪ್ಸರ್. ಹೊಗಳಿದ್ ಸಾಕು. ಈ ಖುಷಿಗೆ ಗಸಗಸೆ ಪಾಯಸ ಮಾಡ್ಕೊಡ್ತೀರಾ? ಏನ್ ಮದು, ಮಾಡೆಲ್ ಆಗಿರೋ ಖುಷಿಗೆ ನೀನೇ ನನಗೆ ಪಾಯಸ ಮಾಡ್ಕೊಡ್ತೀಯ ಅಂದ್ರೆ ನನ್ನನ್ನೇ ಮಾಡ್ಕೊಡು ಅಂತಿದ್ಯಲ್ಲ. ಹಾಗಾದ್ರೆ ನಾನು ಮಾಡೆಲ್ ಆಗಿ ಆಕ್ಟ್ ಮಾಡೋದು ನಿಮಗೆ ಇಷ್ಟ ಇಲ್ಲ ಅನ್ನಂಗೆ ಆಯ್ತು. ಸರಿ ಬಿಡಿ, ಅವ್ರಿಗೆ ಫೋನ್ ಮಾಡಿ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳ್ತೀನಿ. ಇಷ್ಟಕ್ಕೆಲ್ಲ ಕೋಪನಾ? ಆಯ್ತು ಬಿಡು, ನಾನೇ ಮಾಡ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಇಡೀ ಏರಿಯಾಗೆಲ್ಲ ನೀನು ಮಾಡೆಲ್ ಆಗಿರೋ ವಿಷಯನ ಹೇಳಿ ಸ್ವೀಟ್ ಹಂಚಿ ಬರ್ತೀನಿ. ಮೊದಲು ಪುಟ್ಮಲ್ಲಿ ಅವ್ರಿಗೆ ಸ್ವೀಟ್ ಕೊಟ್ಟು ಅವ್ರ ಕಣ್ಣಿನ ನೋಟ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ, ಪುಟ್ಮಲ್ಲಿ ಅವರೇ, ಬನ್ನಿ ಬನ್ನಿ ಚಂದನ್ ಅವರೇ. ತಗೊಳ್ಳಿ ಪುಟ್ಮಲ್ಲಿ ಅವರೇ ಸ್ವೀಟ್ಸ್. ಸ್ವೀಟ್ ಯಾಕ? ನಿಮಗೆ ಕೆಲಸ ಸಿಕ್ತಾ? ನನಗೆ ಕೆಲಸ ಸಿಕ್ಕಿದ್ರೆ ಬರೀ ಸ್ವೀಟಲ್ಲಿ ಕೊಡ್ತಿದ್ದೆ. ನಿಮ್ಮನ್ನ ಕರ್ಕೊಂಡು ಪಾರ್ಟಿಗೆ ಹೋಗ್ಬಿಡ್ತಿದ್ದೆ. ಮತ್ತೆ ಸ್ವೀಟು? ಅದು ಮಧುರ ಮಾಡೆಲ್ ಆದ್ಲಲ್ಲ ಅದಕ್ಕೆ. ಮಾಡಲ್ಲ ಹಂಗಂದ್ರೆ ಯಾನ? ಅಂದ್ರೆ ರೂಪದರ್ಶಿ. ನೀವು ಟಿವಿ ನೋಡುವಾಗ ಜಾಹೀರಾತು ಬರುತ್ತಲ್ಲ, ಅಂತದ್ರಲ್ಲಿ ಮಧು ಆಕ್ಟ್ ಮಾಡ್ತಾಳೆ. ಹಂಗಂದ್ರೆ ನನ್ನ ಕಡೆಯಿಂದ ಅವ್ರಿಗೆ ಕಾಕ್ರೋಚುಲೇಷನ್ ಹೇಳ್ಬಿಡಿ. ಕುಟುಂಬದಲ್ಲಿ ಇರೋದು ಕಾಕ್ರೋಚುಲೇಷನ್ ಅಲ್ಲ, ಕಂಗ್ರಾಚುಲೇಷನ್ಸ್. ಹಿಡಿದ್ರೆ ಜಾಡ, ಅದನ್ನೇ ಹೇಳ್ಬಿಡಿ. ಕುಟುಂಬದಲ್ಲಿ ಅವರೇ ಒಂದು ಮಾತು ಹೇಳ. ಒಂದೇನು 100 ಹೇಳಿ. ಅಟ್ಟಿ ಕೆಲಸ ಮಾಡ್ಬಿಟ್ಟು ಖಾಲಿ ಕೂತೀವ್ನಿ. ಬನ್ನಿ ಹಾಗಾದ್ರೆ ಒಂದು ಸಿನಿಮಾ ನೋಡ್ಕೊಂಡ್ ಬಂದ್ಬಿಡೋಣ. ಯಾರಂದ್ರೆ? ಅದು ಆ ಜಾಹೀರಾತ್ ಮಾಡೋರ್ ಕಣ್ಣಿಗೆ ಏನಾದ್ರು ನೀವು ಬಿದ್ದಿದ್ರೆ ನಿಮ್ಮನ್ನೇ ಮಾಡೆಲ್ ಆಗಿ ತಗೊಂಡ್ಬಿಟ್ಟಿರೋರು. ಮಿಸ್ ಆಗಿ ಮಧು ಪಾಲಾಗೋಯ್ತು. ಹಂಗೇನು ಇಲ್ಲ ಬಿಡಿ, ಮಧುರವರು ನನಗಿಂತ ಚೆನ್ನಾಗವ್ರೆ. ಕುಟುಂಬಲ್ಲಿ ಅವರೇ, ಚಿನ್ನು ಸೂಜಿ ಅಂತ ಕಣ್ಣು ಚುಚ್ಕೊಳಕ್ಕಾಗತ್ತಾ? ಮಾಯ್ಕರ ಏನಿದು ವಾಪಸ್ ಬರ? ಐ ಮೀನ್ ಅವಳು ಚೆನ್ನಾಗೇ ಇದ್ದಾಳೆ. ಅವಳ ಕಣ್ಣು ನಿಮ್ ಕಣ್ಣು ಅಷ್ಟು ಚೆನ್ನಾಗಿಲ್ಲ ಬಿಡಿ. ನಿಮ್ ಕಣ್ಣನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಹಂಗಂದರ್ಯಾ? ಹಂಗಾರೆ ನಮ್ಮ ಬಾಬಣ ಒಂದಿನ ಹಿಂಗೆ ಒಳ್ಳೆ ಇಲ್ವಲ್ಲ? ಹೇಗಾದ್ರೂ ಹೊಗಳಿ ಇವ್ರನ್ನ ಬುಟ್ಟಿಗೆ ಹಾಕೊಳ್ಳೋಣ ಅನ್ಕೊಂಡ್ರೆ ಸುತ್ತಿ ಬಳಸಿ ಇವರು ಬಾಬಣ್ಣನ ಹತ್ರಕ್ಕೆ ಬರ್ತಾರೆ. ಚಂದನ್ ಅವ್ರೆ, ಯಾಕೆ ಸುಮ್ಮನೆ ನಿಂತ್ಕೊಬಿಟ್ರಿ? ಅದು ನಿಮ್ ಕಣ್ಣಿನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಿಮ್ ಕಣ್ಣಲ್ಲಿ ಏನೋ ಒಂಥರ ಸೆಳೆತ ಇದೆ. ಎಷ್ಟೇ ದೂರ ಹೋದ್ರೂ ಹತ್ರ ಕರೆಯುತ್ತೆ. ನೀವು ಹೇಳೋದ್ ದಿಟ್ಟ ನೀವು. ಅದಕ್ಕೆ ನಮ್ಮ ಬಾಬಣ್ಣ ಎಷ್ಟೇ ದೂರ ಹೋದ್ರು ಪುನಃ ತಂಡಕ್ಕೆ ಬರ್ತಾರೆ. ಚಂದನ್ ಅವರು ನಿಮ್ ಕಣ್ಣಿಗೆ ಎಲ್ರೂ ಸೆಳೆಯೋ ಶಕ್ತಿ ಇದೆ ಅಂದ್ರಲ್ಲ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಆಮೇಲೆ ಪುಟ್ಮಲಿ ಬಾಬಣ್ಣ ಏನಮ್ಮೆ ಪುಟ್ಮಲಿ ಒತ್ತಲ್ಲಿ ಡುಯೆಟ್ ಆಡೋ ಮೂಡಲ್ಲಿದ್ದೆ. ಯಾನ್ ವಿಶೇಷ? ಬಾಬಣ್ಣ ವಿಶೇಷ ಏನೂ ಇಲ್ಲ. ಮಧುರವರು ಅವ್ರ ಕಣ್ಣಿಂದನೇ ಜಾಹೀರಾತಲ್ಲಿ ಮಾಡಕ್ ಆಯ್ಕೆ ಆಗವ್ರಂತೆ. ಅದಕ್ಕೆ ನನ್ ಕಣ್ಣಂಗಿದಾವ ಅಂತ ನೋಡ್ತಾ ಇದ್ದೆ. ಆಮೇಲೆ ಪುಟ್ಮಲಿ ಇವೆಲ್ಲ ನಿನಗೆ ಬೇಕಾ? ಸುಮ್ಮನೆ ಕ್ಯಾಮೆ ನೋಡ್ಕೊ ಹೋಗು. ನಾ ಏನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಜೀವನ ಒಂಥರ ಹಗ್ಗ ಕಟ್ಟೆಳ್ಯಾರ ಗುಡ್ಡನೂ ಬರಲ್ಲ, ಕೈ ಮುಗಿದ್ರೆ ಬುದ್ಧನೂ ಬರಲ್ಲ. ಏನಿದು ಅಪಸ್ವರ? ನೀನು ಪ್ರೇಮ ಸ್ವರ ಆಡಗಂಟ, ನಂದು ಅಪಸ್ವರ ಇದ್ದಿದ್ದೆ. ಆಮೇಲೆ ಆಡ್ಕೊಳ್ಳಾರಂತೆ. ಈಗ ನನ್ ಕಣ್ಣು ಹೆಂಗಿದಾವ ನೋಡ್ಬಿಟ್ಟು ಹೇಳಿ. ಅಯ್ಯ ಶಿವನೇ, ಕಣ್ಣು ಹೆಂಗಿದ್ದದಮ್ಮೆ ಕಣ್ತರ್ವೆ ಅದೇ. ಬಾಬಣ್ಣ ನನ್ ಕೇಳ್ದದು ಹಂಗಲ್ಲ. ಮಧುರ ಅವ್ರ ಕಣ್ಗಿನ್ನ ನನ್ ಕಣ್ಣು ಚೆನ್ನಾಗಿದಾವ ಹೇಳಿ. ಆಮೇಲೆ ಪುಟ್ಮಲಿ ಯಾನೇನ ಕೇಳಿ ನನ್ನ ತಲೆ ಕೆಡಿಸ್ಬೇಡ. ಸುಮ್ಮನೆ ಕ್ಯಾಮೆ ನೋಡ್ಕೊ ಹೋಗು. ನಿನ್ನ ಕಣ್ಣು ರೊಟ್ಟಿ ತಟ್ಟಕ್ಕೆ ಲಾಯಕು. ನಮ್ ಬಾಬಣ್ಣ ಯಾವಾಗ್ಲೂ ಹಿಂಗೆ ಏನ್ ಕೇಳಿದ್ರು ಸರಿಯಾಗಿ ಹೇಳಲ್ಲ. ಹೋಗ್ಲಿ ಬಿಡು ಪುಟ್ಮಲಿ, ಯಾರು ಏನೇ ಹೇಳಿದ್ರು ನಿನ್ ಕಣ್ಣು ಪಸಂದಾಗವೆ. ಯಾವುದಕ್ಕೂ
ಮಧುರವ್ರಿಗೆ ಫೋನ್ ಮಾಡಿ ಪುಷ್ ಮಾಡು. ಹೇಳಿ ಪುಟ್ಮಲ್ಲಿ ಅವರೇ. ಮಧುರವ್ರೆ ನಿಮ್ಗೆ ಪುಷ್ ಮಾಡು ಅಂತ ಫೋನ್ ಮಾಡ್ದೇನಿ. ಪುಟ್ಮಲ್ಲಿ ಅವರೇ, ಅದು ಪುಷ್ ಅಲ್ಲ, ವಿಶ್. ಹೇಳಿದ್ರಿ ಚಾಡ. ಮಧುರವ್ರೆ ನಿಮ್ಗೆ ಒಳ್ಳೇದಾಲಿ. ಥ್ಯಾಂಕ್ ಯು ಸೋ ಮಚ್ ಪುಟ್ಮಲ್ಲಿ ಅವರೇ. ನಿಮ್ಗೊಂದು ವಿಷಯ ಗೊತ್ತಾ? ನಾನು ಈ ಆಡ್ ಸೆಲೆಕ್ಟ್ ಆಗಕ್ಕೆ ಗೌಡ್ರ ಕಾರಣ. ನಮ್ ಬಾಬಣ್ಣ ಅಂತದೇನ್ ಮಾಡಿದ್ರು? ಆಡ್ ಏಜೆನ್ಸಿ ಅವ್ರ ಮನೆಗ್ ಬಂದು ನನ್ ಕಣ್ಣು ಹೇಗಿದೆ ಅಂತ ಕೇಳಿದಾಗ ಗೌಡ್ರು ನನ್ ಕಣ್ಣನ್ನ ಹೋಗ್ಲಿದ್ದು. ನನ್ ಕಣ್ಣಿನ ಮೇಲೆ ಕವಿತೆ ಕೂಡ ಹೇಳಿದ್ರು. ಅದನ್ನ ಕೇಳಿ ಆಡ್ ಏಜೆನ್ಸಿ ಅವ್ರು ಇಂಪ್ರೆಸ್ ಆಗಿ ನಂಗೆ ಆಡ್ ಕೊಟ್ರು. ಹಂಗಂದರ್ಯಾ, ನಾನು ಆಮ್ಯಾಗ ಫೋನ್ ಮಾಡ್ತೀನಿ. ಯಾಕಮ್ಮೆ ಪುಟ್ಮಲ್ಲಿ ಕರೆಂಟ್ ಹೊಡೆದು ಬಿಟ್ಟ? ಕರೆಕ್ಟ್ ಹೊಡೆದಿರೋದು ನನಗಲ್ಲ, ಈಗ ನಿಮ್ಗೆ ಹೊರೀತದೆ. ಅದೇ ಹೊಟ್ಟದ ನೆಟ್ಟಿಗೆ ಬಿಡ್ಸೋಳಮ್ಮೆ. ಹುಡುಕಿ ಹೇಳ್ಬೇಕಾಗಿರೋದು ನಾನಲ್ಲ, ನೀವು. ನನ್ ಕಣ್ಣು ನೋಡಿ ಹೋಗ್ರಿ ಅಂದ್ರೆ ರೊಟ್ಟಿ ತಟ್ಟಕ್ಕೆ ಲಾಯಕು ಅಂತಿದ್ದೀರಿ. ಅದೇ ಮಧುರ ಕಣ್ಣು ನೋಡಿ ಕವಿತೆ ಹೇಳಿರ್ಯಾ? ಶಂಕರೇಶ್ವರ, ಇದನ್ನ ಯಾರಮ್ಮೆ ನಿಂಗೆ ಹೇಳ್ದವ್ರು? ಮಧುರವ್ರೆ ಹೇಳಿದ್ರು. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ನನ್ ಕಣ್ಣು ನೋಡಿ ನೀವು ಹೊಗಳೇಬೇಕು. ಇಲ್ಲ ಅಂದ್ರೆ ಯಾರ ಕೈ ಹೊಗಳಿಸ್ಕೋಬೇಕು ಅಂತ ನನಗೆ ಗೊತ್ತು. ನೀವು ಒಬ್ರು ನನ್ನ ಹೊಗಳಿಲ್ಲ ಅಂದ್ರೆ ಬೇರೆ ಯಾರು ಹೊಗಳಲ್ಲ ಅನ್ಕೊಬಿಟ್ಟಿದ್ದೀರ್ಯಾ? ಆದ್ರೆ ಬೇರೆಯವ್ರು ಹೊಗಳೋದು ನನ್ಗೆ ಇಷ್ಟ ಇಲ್ಲ ಅನ್ನಿ. ನೀವು ನನ್ನ ಗಂಡ, ನೀವೇ ನನ್ಗೆ ಹೊಗಳ್ಬೇಕು. ಅದಕ್ಕೀಗ ನೀವು ನನ್ನ ಹೊಗಳೇಬೇಕು. ಆಯ್ತು ಕಮ್ಮಿ, ಹೊಗಳ್ತೀನಿ. ಸಾರಿ, ಹೊಗಳ್ತೀನಿ. ಹಂಗೆ ಹೋಗ್ಬೇಡಕ್ಕಮ್ಮೆ, ನಂಗೆ ಭಯ ಆಯ್ತದೆ. ನೀನು ನೋಡು ಹೊಗಳ್ತೀನಿ. ಆಹಾ, ಎಂಥ ಕಣ್ಣು! ಈ ಕಣ್ಣಲ್ಲಿದೆ ಕೋಲಾರದ ಹೊನ್ನು. ಇದನ್ನು ನೋಡದೆ ಹೋದರೆ ಮನಸ್ಸಿಗೆ ಚುಚ್ಚುತ್ತೆ ಗುಂಡು ಬೆನ್ನು. ಈ ಕಣ್ಣಲ್ಲಿದೆ ಕಾಂತಿ, ಅದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಆಗುತ್ತೆ ಶಾಂತಿ. ಇಂಥ ಕಣ್ಣಿನ ಹೆಣ್ಣು ನನ್ನವಳು. ಅಯ್ಯೋ ಶಿವನೇ, ನಾವು ಹೊಗಳ್ದದ್ದು ವರ್ಕೌಟ್ ಆಗಲಿಲ್ಲ ಅನ್ನಿಸ್ತದೆ. ಯಾಕಮ್ಮೆ ಪುಟ್ಮದಿ, ನಾವು ಹೊಗಳ್ದದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಬಾಬಣ್ಣ, ನನ್ನ ಕಣ್ಣ ಎಷ್ಟು ಚೆನ್ನಾಗಿ ಹೊಗಳ್ಬಿಟ್ರಿ. ಇಷ್ಟು ಚೆನ್ನಾಗಿರೋ ಕಣ್ಗಳನ್ನ ಆಗ್ಲೇ ಹೊಗಳೋದ್ಬಿಟ್ಟು ರೊಟ್ಟಿ ತಟ್ಟಂಗವೆ ಅಂದ್ಬಿಟ್ರಿ. ಆಗ್ಲೇ ಯಾರೋ ಟೆನ್ಷನ್ ಇದ್ದಿ ಕಮ್ಮೆ, ಅದಕ್ಕೆ ಹಂಗೆ ಹೇಳ್ಬಿಟ್ಟಿ. ಬಾಬಣ್ಣ, ದಿಟ್ವಾಗ್ಲೂ ನನ್ನ ಕಣ್ ಚೆನ್ನಾಗಿದಾವ. ನಿಜವಾಗ್ಲೂ ನಿನ್ನ ಕಣ್ಣು ಪಸಂದ್ ಆಗವ ಕಮ್ಮೆ. ಮಧುರವ್ರ ಕಣ್ಗಿನ ಚೆನ್ನಾಗಿದಾವ. ಯಾಕೆ ಸುಮ್ಮನೆ ಆಗ್ಬಿಟ್ರಿ ಹೇಳಿ? ಹ್ಞೂ, ಅವ್ರ ಕಣ್ಣಿಗಿಂತ ಪಸಂದ್ ಆಗದ. ಹಂಗಾರೆ ಆ ಜಾಹೀರಾತವ್ರು ಎಲ್ಲಿದ್ದಾರೆ ಹುಡುಕಿ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಅವ್ರಿಗೆ ನನ್ನ ಕಣ್ ತೋರಿಸಿ ನಾನು ಆ ಜಾಹೀರಾತಲ್ಲಿ ಪಾತ್ರ ಮಾಡಕ್ ಮಾಡಿ. ಆಮೇಲೆ ಪುಟ್ಮಲಿ ಅದ ಹೆಂಗಾದಮ್ಮೆ? ಈಗ ಆಗ್ಲೇ ಅವರು ಮಧುರ ಅವ್ರನ್ನ ಮಾಡೆಲ್ಲ ತಕೊಂಡ್ಬಿಟ್ಟಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಆ ಜಾಹೀರಾತಲ್ಲಿ ಪಾತ್ರ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನೀವು ಮಧುರವ್ರ ಕಣ್ಣು ಹೊಗಳಿರೋ ವಿಷಯನ ಅತ್ತೆಯವ್ರು ಫೋನ್ ಮಾಡಿ ಹೇಳ್ಬಿಡ್ತೀನಿ. Diva, diva, tanadirana. Diva, diva, tanadirana. Diva, diva. ಸರ್, ಎಂಥ ಹುಡುಗಿನ ಹುಡುಕಿದ್ದೀರ ಸರ್? ಅವ್ರ ಕಣ್ಣೋಟ ಏನು, ಅವ್ರ ಮೈಮಾಟ ಏನು? ಈ ಹಾಡೇನಾರು ಹೊರಗೆ ಬಂದರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಇವ್ರ ಕಣ್ಗಳನ್ನ ನೋಡ್ರಿ, ಒಳ್ಳೆ ಕ್ರೇಜಿ ಸ್ಟಾರ್ ಫಿಲ್ಮ್ ಹೀರೋಯಿನ್ ಕಣ್ಗಳ ಥರ ಮಾದಕವಾಗಿದೆ. ರೇ, ನೀವೇನು ಶೂಟಿಂಗ್ ಮಾಡಕ್ ಬಂದಿದ್ದೀರಾ ಇಲ್ಲ ಹೊಗಳಕ್ ಬಂದಿದ್ದೀರಾ? ಇವನು ಯಾರು ಸರ್? ರೀ, ಅವರು ನಮ್ಮ ಮಾಡ್ಲಿದಾರಲ್ಲ, ಅವ್ರ ಹಸ್ಬೆಂಡ್ ಜಾನಿ ಅಲಿಯಾಸ್ ಜಾಕ್ ಪಾಟ್ ಜನಾರ್ದನ್ ಅಂತ. ಬಿಲ್ಡಪ್ ಕೊಟ್ಟು ಸಾಕು, ಶೂಟಿಂಗ್ ಶುರು ಮಾಡಿ. ನಿಮ್ಮಂಥವ್ರು ಇರೋದ್ರಿಂದಾನೇ ಇಂಡಸ್ಟ್ರಿಗೆ ಹೆಣ್ಮಕ್ಳು ಬರೋಕೆ ಎದುರ್ಕೋತಿರೋದು. ಸರ್, ಕೆಟ್ಟದಾಗೇನು ಹೇಳಿಲ್ವಲ್ಲ, ಇರೋದನ್ನ ತಾನೇ ಹೇಳಿದ್ದು. ಈ ಫೀಲ್ಡಲ್ಲಿ ಇದೆಲ್ಲ ಕಾಮನ್ನು. ನಿಮ್ಗಿದು ಹೊಸ್ತು, ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ನನಗೆಲ್ಲ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಕೆಲಸ ನೀವು ಮುಂದುವರಿಸಿ. ಜಾನಿ, ಒಂದು ನಿಮಿಷ ಬನ್ನಿ. ನೀವು ಈ ರೀತಿ ತೊಂದರೆ ಕೊಟ್ರೆ ನಾವು ಶೂಟಿಂಗ್ ಮಾಡೋದು ಹೇಗೆ? ನಾನು ತೊಂದರೆ ಕೊಡ್ತಿಲ್ಲ, ಅವ್ರಿಗೆ ಈ ರೀತಿ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ತಾಜ್ ಮಹಲ್ನ ನೋಡಿದಾಗ ಎಲ್ಲರೂ ಹೊಗಳಲ್ವಾ? ಹಾಗೆ ಸುಂದರವಾಗಿರೋನ್ನ ನೋಡುವಾಗ ಹೊಗಳುತ್ತಾರೆ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಇಲ್ಲಿಂದ ಹೋಗಿ. ನಾನಿದ್ದೇ ಇಷ್ಟೆಲ್ಲ ಮಾತಾಡೋರು, ನಾನು ಇಲ್ಲ ಅಂದ್ರೆ ಏನೇನು ಮಾತಾಡ್ಬೋದು?
ಮಿಕ್ಸಿ ಸೌಂಡ್ ಮಾಡಿದ್ರೆ ಕಿವಿ ಹಾಳಾಗುತ್ತಾ? ಯು ಡೋಂಟ್ ವರಿ, ನಾನು ಬೆಳಿಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಇಲ್ಲಿಂದ ಹೋಗಿ, ಇಲ್ಲಾಂದ್ರೆ ನಾನೇ ಶೂಟಿಂಗ್ನ ಕ್ಯಾನ್ಸಲ್ ಮಾಡ್ಕೋತೀನಿ. ಬೇಡ ಬಿಡು, ನಾನೇ ಹೋಗ್ತೀನಿ. ಮೇಡಮ್, ಶೂಟಿಂಗ್ ಶುರು ಮಾಡೋಣವಾ? ಕಿಕ್ ಕಾಜಲ್ ಹಚ್ಕೊಂಡ್ರೆ ಲುಕ್, ನೋಡ್ದವ್ರಿಗೆ ಕಿಕ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಮೇಡಮ್. ನೀವು ಇದೇ ತರ ಮಾಡಿದ್ರೆ ತುಂಬಾ ದೊಡ್ಡ ಮಾಡೆಲ್ ಆಗೋ ದಿನ ದೂರನೇ ಇಲ್ಲ ಅಂತೀನಿ. ಸರಿ ಮೇಡಮ್, ನಾವೇನು ಹೊರಡ್ತೀವಿ. ನಾಳೆ ನಮ್ಮ ಆ್ಯಡು ಟಿವಿಲಿ ಪೇಪರ್ನಲ್ಲಿ ಬರುತ್ತೆ, ಮಿಸ್ ಮಾಡ್ದಂಗೆ ನೋಡಿ. ಈ ಖುಷಿನ ಯಾರ್ದಾದ್ರ ಜೊತೆ ಹಂಚ್ಕೋಬೇಕಲ್ಲ. ಜಾನಿಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಪುಟ್ಮಲಿ ಅವ್ರಿಗೆ ಹೇಳೋಣ, ಮಜಾ ಸಿಗುತ್ತೆ. ಹಲೋ ಮಧುರ್ ಅವರೇ, ಏನು ಸಾನೆ ಕಪ್ಪಿ ಆಗಿದ್ದೀರಿ? ಪುಟ್ಮಲಿ ಅವ್ರೆ, ಅದು ಪಪ್ಪಿ ಅಲ್ಲ, ಹ್ಯಾಪಿ. ಹಿಡಿದ್ರಿ ಜಾಡ. ಅದೇ ಏನು ಹ್ಯಾಪಿ ಆಗಿದ್ದೀರಿ? ಇವತ್ತು ನನ್ನ ಆ್ಯಡ್ ಶೂಟಿಂಗ್ ಆಯ್ತು, ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ. ಜಯ, ನಾನೇನೋ ಅನ್ಕೋಬಿಟ್ಟಿ ಬಿಡಿ. ನೀವೇನ್ ಅನ್ಕೊಂಡ್ರು? ಏನೂ ಇಲ್ಲ. ಶೂಟಿಂಗ್ ಎಲ್ಲ ಹೆಂಗಾಯ್ತು? ತುಂಬಾ ಚೆನ್ನಾಗಾಯ್ತು. ನಾನು ಆಕ್ಟ್ ಮಾಡಿದ ರೀತಿಗೆ ಎಲ್ರು ಹೋಗ್ಲಿದ್ದು. ನಮ್ಮ ಆಭರಣನೇ ಹೊಗಳವ್ರೆ ಅಂದ್ಮೇಲೆ ಬೇರೆಯವ್ರು ಹೊಗಳ್ತಾರೆ ಬಿಡಿ. ಅದು ಸರಿನೇ. ನಾನು ಆಕ್ಟ್ ಮಾಡಿರೋ ಆ್ಯಡು ನಾಳೆ ಟಿವಿಲ್ ಬರುತ್ತೆ. ಎಲ್ರೂ ಮನೆಗೆ ಇನ್ವೈಟ್ ಮಾಡಿದ್ದೀನಿ, ನೀವು ಬಂದ್ಬಿಡಿ, ಎಲ್ಲ ಒಟ್ಟೆ ಕುತ್ಕೊಂಡು ನೋಡೋಣ. ಸರಿ ಸರಿ, ಬರ್ತೀನಿ ಬಿಡಿ. ಈಗ ಫೋನ್ ಮಾಡ್ತೀನಿ, ಕೆಲಸ ಅದೇ. ಹೋಗಿ ಹೋಗಿ ಇವ್ರಿಗೆ ಫೋನ್ ಮಾಡಿ ನಾನು ಖುಷಿಯಾಗಿರೋ ವಿಷಯ ಹೇಳ್ಕೊಂಡಲ್ಲ. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ. ಗೌಡ್ರು ಹೇಳಿದ್ ಸರಿ, ಇವರು ಶತದಡ್ಡಿನೇ. ಜಾಹೀರಾತು ಬಂದಂತೆ, ಜಾಹೀರಾತು. ನನ್ನ ಕಣ್ಣಿಗೆ ಏನಾಗಿತ್ತು? ನಮ್ಮ ಬಾಬಣ್ಣ ಅವ್ರ ಕಣ್ಣು ಮಾತ್ರ ಹೋಗ್ಬಿಟ್ಟವ್ರೆ. ಏನ್ ಡಾರ್ಲಿಂಗ್, ಇಷ್ಟೊಂದು ಪೇಪರ್ ತರಿಸಿಟ್ಕೊಂಡ್ಬಿಟ್ಟಿದ್ಯಾ? ಏನ್ ವಿಶೇಷ? ಇದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಾನು ಮಾಡಿದ ಆ್ಯಡು ಇವತ್ತು ಟಿವಿ ಪೇಪರಲ್ಲಿ ಬರೋದು ಗೊತ್ತಿಲ್ವಾ ಜಾನಿ? ಓ, ವರ್ಕ್ ಟೆನ್ಷನ್ ಅಲ್ಲಿ ಮರ್ತೇ ಹೋಗ್ಬಿಟ್ಟಿತ್ತು. ಅಂತ ಕನ್ನದಾರಿ ಕೆಲಸ ಏನ್ ಮಾಡ್ತಿದ್ರು? ಒಂದ ಎರಡ ತುಂಬಾ ಇರುತ್ತೆ. ಇವತ್ತು ನೀನ್ ಯಾಡಿದ್ರಲ್ಲಿ ಬಂದಿದ್ಯಾ? ಇಲ್ಲಿ ನೋಡಿ ಜಾನಿ. ವಾವ್ ಮಧು, ಎಷ್ಟು ಸೂಪರ್ ಆಗಿ ಕಾಣ್ತಿದ್ಯಾ. ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ. ಹಾಗೇನೂ ಆಗಲ್ಲ, ಯಾಕಂದ್ರೆ ನಾನು ನನ್ನ ಕಣ್ಣಿಗೆ ಕಿಕ್ ಕಾಜಲ್ ಹಚ್ಕೊಂಡಿದ್ದೀನಿ. ಓಹೋ, ಸುಂದ್ರಿ ಮೇಡಮ್, ಇವತ್ತು ಬೆಳಗ್ಗೆ ಪೇಪರ್ ಕಂಡೆ ಮರ್ರೆ, ಅದ್ರಾಗ ನೀವು ಕಿಕ್ ಕಾಜಲ್ ಹಚ್ಕೊಂಡು ಬೇರೆಯವರಿಗೂ ಭಾರಿ ಕಿಕ್ ಕೊಡ್ತಿದ್ರಿ. ಅದಕ್ಕೆ ನನ್ನ ಹೆಂಡತಿ ಹೇಳ್ದೆ, ನಿಮ್ಮ ಹೆಂಡತಿ ಅದನ್ನ ಹಚ್ಕೊಂಡ್ರೆ ಬೇರೆಯವರು ಕಿಕ್ ಕೊಡ್ತಾರೆ. ಬೇಡ ಬಿಡಿ, ನಂಗೆ ಕೊಟ್ರೆ ಸಾಕು. ಜಾನಿ, ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಮಧುರ ಅವರೇ, ಕಣ್ಣಿನ ಅಂದ ಹೆಚ್ಚಕ್ಕೆ ಕಿಕ್ ಕಾಜಲ್ ಇದೆ. ನನ್ನ ತಲೆ ಕೂದಲು ಬರಕ್ಕೆ ಯಾವ್ದು ಇಲ್ವಾ? ಐ ಲೈಕ್ ಇಟ್. ಈಗೆಲ್ಲ ಬೋಳ್ ಮಂಡೆ, ಕುದುರೆಯ ಲದ್ದಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಮಂಡೆಗೆ ಪೂಜಿಕೊಂಡ್ರೆ 1 ವಾರದಲ್ಲಿ ಅದರ ಬಾಲದಷ್ಟು ಉದ್ದ ಕೂದಲು ಸರಿ ಸರಿ, ಇನ್ನೇನು ನನ್ನ ಆ್ಯಡ್ ಬರುತ್ತೆ, ಎಲ್ಲರೂ ಕೂತು ನೋಡ್ಕೊಂಡು ಹೋಗಿ. ಜಾನಿ, ಎಲ್ರಿಗೂ ಜ್ಯೂಸ್ ಬಿಸ್ಕೆಟ್ ತಗೊಂಬನ್ನಿ. ಆಮೇಲೆ ಪುಟ್ಮಲಿ ಈಗ ಕಮ್ಮಿ ಹೆಂಗಿದೆ, ರೆಡಿ ಆಗಲ್ವಾ? ನಾ ಏನ್ ರೆಡಿಯಾಗಿ ನಿಮ್ ಜೊತೆ ಜಾತ್ರೆ ಬರ್ಬೇಕಿತ್ತ? ಅಯ್ಯೋ, ದಂಡು ಪಟ್ಟುತ್ತದೆ. ಬೆಂಗಳೂರಲ್ಲಿ ಜಾತ್ರೆ ನಡೆಯೋದು ಕಮ್ಮಿ. ಈಗ ನಾವು ಹೋಯ್ತಾ ಇರೋದು ಮಧುರ ಅವ್ರ ಒಟ್ಟಿಗೆ. ಇವತ್ತು ಅವ್ರು ಮಾಡ್ರ ಜಾಹೀರಾತು ಟಿವಿಲಿ ಬರ್ತದೆ ಅಂತ ಗೊತ್ತಿಲ್ವಾ ನಿನಗ? ಬೇಕಾದ್ರೆ ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ, ನಾನು ನಮ್ಮಟ್ಟೆಲ್ಲ ಇರ್ತೀನಿ. ಅಯ್ಯೋ, ಇದಕ್ಕೆ ಹೇಳೋದು ಜಡೆಗೆ ಜಡೆನೇ ಸತ್ರು ಅಂತ. ಅಲ್ಲ ಕಮ್ಮಿ, ಅವ್ರು ಟಿವಿಲಿ ಬರೋದ ನೋಡ್ಬಿಟ್ಟು ಖುಷಿ ಪಡೋದು ಬಿಟ್ಬಿಟ್ಟು ಈ ಥರ ಹೊಟ್ಟೆ ಉರ್ಕಡೆಯ. ನನ್ಗೇನು ಅಂತ ಬುದ್ಧಿ ಇಲ್ಲ, ನಮ್ ಡ್ಯಾಡು ಅಂತಂದೆಲ್ಲ ಹೇಳ್ಕೊಟ್ಟಿಲ್ಲ. ಇನ್ನೇನ ಸೆಂಚುರಿ ಕೂಡ ಗಂಟೆ ಮೇಲೆ ಕೋಪ ಮಾಡ್ಕೊಂತ ಹೇಳ್ಕೊಟ್ಟಿದಾರ. ನಮ್ ಡ್ಯಾಡ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಕೆಟ್ಟ ಕೋಪ ಬರ್ತದೆ. ಅದೆಲ್ಲ ಹೋಯ್ತೀನಿ ಅಂದ್ರೆಲ್ಲ ಒಣ್ರಿ. ನಾನ್ ಮಾಡೋ ಜಾಹೀರಾತು ಬರೋ ಗಂಟ ನಾನ್ ಟಿವಿ ನೋಡಲ್ಲ. ತೊಂದ್ರೆ ಇಲ್ಲ. ಜಾನಿ ಅವ್ರೆ, ಜ್ಯೂಸ್ ಕೊಡೋದು ಕೊಡ್ತೀರಿ ಮರ್ರೆ, ಒಂದು ಸ್ವಲ್ಪ ನೆಗಾಡ್ತಾ ಕೊಡಿನಿ. ಈ ನಮ್ನಿ ಮುಖ ಸಿಂಡ್ರಿಸ್ಕೊಂಡು ಕೊಟ್ರೆ ನಮ್ ಕುಡುಕೆ ಮನ್ಸೇ ಬರ್ತಿಲ್ಲ. ಅನ್ಸ್ ಬರ್ಲಿಲ್ಲ ಅಂದ್ರೆ ಕುಡಿಲೇಬೇಡಿ. ಐ ಲೈಕ್ ಇಟ್. ಇವರೊಬ್ರು ಕಡಿಮೆ ಇದ್ರು, ಇವರು ಬಂದ್ರು ಅಂದಮೇಲೆ ಕಿರಾತಕರೆಲ್ಲ ಒಟ್ಟಿಗೆ ಸೇರ್ಕೊಂಡಂಗಾಯ್ತು. ಓ ಅಣ್ಣಪ್ಪನವ್ರೆ, ಮೊಕನ್ಯಾಗ ಸುಟ್ಟೋಗಿರೋ ಅಟಂ ಬಾಂಬ್ ಥರ ಮಾಡ್ಕೊಂಡಿದ್ದಾರಿ.
ನನ್ನ ಮುಖ ಇರೋದೇ ಹೀಗೆ, ಸುಮ್ಮನೆ ಕೂತ್ಕೊಳ್ರಿ. ಗೌಡ್ರ ನೀವು ಒಬ್ರೇ ಬಂದಿದ್ದೀರಾ? ಪುಟ್ಮಲಿ ಅವರಲ್ಲಿ ಅವ್ರನ್ನೆಲ್ಲಿ ಕರ್ಕೊಂಡ್ ಬಂದಿರ್ತಾರೆ, ಮನೇಲಿ ಬೀಗ ಹಾಕೊಂಡು ಒಬ್ಬರೇ ಬಂದಿರ್ತಾರೆ. ಅಣ್ಣಪ್ಪನವ್ರೆ, ನಾನೇನು ನೀವು ಅನ್ಕೋಬೇಡಿ. ಬಾಳೆಹಣ್ಣಿ ಸ್ಕೂಲಿಂದ ಫೋನ್ ಬಂದಿತ್ತು, ಅವು ಅಲ್ಲಿಗೆ ಹೋಗಾಳೆ. ನೀವೇ ಅಲ್ಲಿಗೆ ಹೋಗ್ಬೋದಿತ್ತಲ್ವಾ? ಈಗೇನ ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡಿ, ಎದ್ದಟ್ಟಿಗೆ ಹೊಂಟೋಯ್ತೀನಿ. ಗೌಡ್ರ ನೀವು ಎಲ್ಗೂ ಹೋಗ್ಬೇಡಿ, ಇಲ್ಲೇ ಇರಿ. ಜಾನಿ ಸ್ವಲ್ಪ ಸುಮ್ಮನಿರ್ತೀರಾ? ಕಿಕ್ ಕಾಜಲ್ ಹಚ್ಕೊಂಡ್ರೆ ಲುಕ್, ನೋಡ್ದವ್ರಿಗೆ ಕಿಕ್. ಗೌಡ್ರ ಏನಾಯ್ತು? ಮಧುರ ಅವ್ರೆ, ಇಷ್ಟು ದಿನ ನಿಮ್ಮನ್ನ ಟಿವಿಲಿ ನೋಡ್ರಿ ನೀವಲ್ಲ, ಇವತ್ತು ನೋಡ್ಬಿಟ್ಟಲ್ಲ, ಅದಕ್ಕೆ ಗ್ಯಾಸ್ ತಪ್ಪಿದ್ದೋಗ್ಬಿಟ್ಟಿಯನ್ನಿ. ಏಯ್, ಈ ಡವ್ ಎಲ್ಲ ಬೇಡ, ಸುಮ್ಮನೆ ಕೂತ್ಕೊಳ್ಳಿ. ಮಧುರ ಅವ್ರೆ, ನೀವು ಜಾಹೀರಾತಲ್ಲಿ ಶಾನೆ ಪಸಂದಾಗಿ ಮಾಡಿದಾರಿ. ಜನಗಳು ಹೆಂಗ್ ಬಿದ್ದೋಗ್ಬೋದು ಅಂತ ನಾನು ಉದಾಹರಣೆ ಕೊಟ್ಟೆ. ಮಧುರ ಅವರೇ ಸೂಪರ್. ಮಧುರ ಬಾಬಿ, ಕಂಡಪಟ್ಟೆ ಚಂದ ಆಕ್ಟ್ ಮಾಡಿದ್ದೀರಿ ಆಯ್ತಾ? ಸುಂದ್ರಿ ಮೇಡಮ್ ಭಾರಿ ಲೈಕ್ ಮಾಡಿರಿ ಬರ್ರೆ. ಥ್ಯಾಂಕ್ ಯು ಸೋ ಮಚ್. ಆಡ್ ಏಜೆನ್ಸಿ ಅವ್ರು ಫೋನ್ ಮಾಡಿದ್ದಾರೆ, ಎಲ್ಲರೂ ಸೈಲೆಂಟ್ ಆಗಿರಿ. ಹಲೋ ಸರ್. ಹಲೋ ಮೇಡಮ್, ನಮ್ಮ ಆ್ಯಡ್ ಟಿವಿಲಿ ಬಂತು, ನೋಡಿದ್ರಾ? ನೋಡ್ದೆ ಸರ್. ನಾನಷ್ಟೇ ಅಲ್ಲ, ಇಡೀ ಏರಿಯಾದವ್ರು ನೋಡಿ ಖುಷಿ ಪಟ್ರು. ಇದೇನ್ ಬಿಡಿ ಮೇಡಮ್, ಇನ್ನೂ ಒಂದು ಖುಷಿ ವಿಚಾರ ಇದೆ. ನನ್ನ ಮುಂದಿನ 3 ಪ್ರಾಜೆಕ್ಟ್ಗೂ ನೀವೇ ಸೆಲೆಕ್ಟ್ ಆಗಿದ್ದೀರಾ. ನಮ್ಮ ಕಂಪ್ನಿನೂ ಇದಕ್ಕೆ ಒಪ್ಕೊಂಡಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ ಮೇಡಮ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಮಧುರ ಅವರೇ, ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ನಂಗೆ ಇನ್ನು 3 ಆಡಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ. ಸುಂದ್ರಿ ಮೇಡಮ್, ಹಂಗಾರೆ ನೀವು ಫುಲ್ ಬಿಸಿ. ಒಟ್ಟಿನಲ್ಲಿ ನಿಮ್ಮಂತ ಮಾಡೆಲ್ ನಮ್ಮ ಏರಿಯಾದಲ್ಲಿ ಇದ್ರಲ್ಲಿ ಹೇಳ್ಕೊಂಬಕ್ಕೆ ನಮ್ಗೊಂಥರ ಹೆಮ್ಮೆ ಬರ್ರೆ. ನಿಮ್ಮ ಹೊಗಳಿಕೆಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಬಜರಂಗಿ ಅವರೇ. ಐ ಲೈಕ್ ಇಟ್. ನೀವು ನಮ್ಮ ಏರಿಯಾದ ಕೀರ್ತಿ ಪತಾಕೆಯನ್ನ ಏರಿಸಿ ಬಿಟ್ರಿ. ಕಿಕ್ ಕಾಜಲ್ ಹಚ್ಕೊಂಡ್ರೆ ಲುಕ್, ನೋಡ್ದವ್ರಿಗೆ ಕಿಕ್. ದುರ ಅವ್ರ ಕಣ್ಗಳು ಬಹು ಪಸಂದಾಗವೆ, ಆದ್ರೂ ಅವ್ರ ಕಣ್ಣು ನನ್ನ ಕಣ್ಣಷ್ಟು ಪಸಂದಾಗಿದ್ಯಾ?